ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಜೂಲೈ ತಿಂಗಳು 11ನೇ ತಾರೀಕು ಗುರುವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಆತನೇ ಸ್ತುತಿಸುತ್ತೇನೆ. ಈ ದಿನವೆಲ್ಲ ನಮ್ಮ ಬಲಂಗಾರವನ್ನು ಹಿಡಿದು ನಮ್ಮನ್ನು ಜಯದಿಂದ ನಡೆಸುವ ನಮ್ಮ ಕರ್ತರಿಗೆ ಕೃತಜ್ಞತಾಸ್ತುತಿಯನ್ನು ಮಾಡಿರಿ. ಯೆಹೋವ ಒಳ್ಳೆಯವರು, ಆತನ ಕೃಪೆಯು ಶಾಶ್ವತವಾಗಿ ಇರುವುದು. ಆಮೇಲೆ ತನ್ನ ಮನದಿಂದ ಕರ್ತನೆ ಕೊಂಡಾಡುವ, ಆತನ ಗುಣಗಣಗಳನ್ನು ಪ್ರಖ್ಯಾತಿಪಡಿಸುವ, ಕರ್ತನ ಮಹಿಮಾತಿಶಯಗಳನ್ನು ಉನ್ನತಪಡಿಸುವ, ಆತನ ಪ್ರೀತಿ ದಯೆ ಕನ್ನಿಗರಕ್ಕಾಗಿ ಸ್ತೋತ್ರ ಮಾಡೋಣ. ಸ್ತೋತ್ರ 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 ಸ್ತೋತ್ರ. ಆಮೇನ್. ಈ ದಿನವೆಲ್ಲ ನಮ್ಮನ್ನು ಅದ್ಭುತಕರವಾಗಿ ನಡೆಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. 33ನೇ ಕೀರ್ತನದಲ್ಲಿ ಈ ಪ್ರಕಾರ ಬರೆದರೆ 1, 2, 12 ವಾಕ್ಯಗಳು. ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡ್ರಿ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಕಿನ್ನರಿಯನ್ನು ನುಡಿಸುತ್ತಾ ಯೆಹೋವನನ್ನು ಕೊಂಡಾಡ್ರಿ. 10 ತಂದಿಗಳ ಸ್ವರಮಂಡಲಗಳನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ. ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾರೋ, ಯಾವ ಜನಾಂಗದವರನ್ನು ಸ್ತೋತ್ರ ಸ್ವಂತ ಜನರಾಗಿ ಅಂಗೀಕರಿಸಿದಾರೋ ಅವರು ಧನ್ಯರು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆಯ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿ ಹಗಲಲ್ಲಿಯೂ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಅದಕ್ಕೆ ದೇವರಿಗೂ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ದಿನವು ದೇವರು ಆಮೇನ್ ಹಲ್ಲೆಲೂಯಾ ಆಮೇನ್ ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡುತ್ತಾರೆ, ಬಲಪಡಿಸುತ್ತಾರೆ, ಆತನ ಕೃಪೆಯಿಂದ ತುಂಬಿಸುತ್ತಾರೆ. ನಂಬಿಕೆಯಿಂದ ಎಲ್ಲವരും ಒಂದೇ ಶಬ್ದದಿಂದ ಆತನೇ ಸ್ತುತಿಸೋಣ, ಪ್ರಾರ್ಥಿಸುವ. ಹಲ್ಲೆಲೂಯಾ. ಕರ್ತನೇ, ಇವತ್ತು ರೋಗಿಗಳಿಗಾಗಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗ ಬಂಧನಗಳು ಬಿಚ್ಚಲ್ಪಡಲಿ. ರೋಗ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ರೋಗಾತ್ಮಗಳು ಬಿಟ್ಟು ಹೋಗಲಿ. ಆಮೇನ್. ಯೇಸುವಿನ ನಾಮದಲ್ಲಿ ಆಮೇನ್ ಪರಿಪೂರ್ಣವಾದ ಬಿಡುಗಡೆ, ರೋಗ ಬಂಧನದಿಂದ ಬಿಡುಗಡೆ ಇವತ್ತು ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ. ಪ್ರತ್ಯೇಕವಾಗಿ ಮಂಡಿಕಾಲು ನೋವು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಎಲ್ಲ ಮಂಡಿಕಾಲು ನೋವುಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಪೂರ್ಣ ಬಿಡುಗಡೆ ಉಂಟಾಗಲಿ. ಆಮೇನ್. ಅದೇ ಪ್ರಕಾರವಾಗಿ ರೋಗಿಗಳು ನಿಮ್ಮ ಕೈಗಳು ರೋಗವಿರುವ ಭಾಗದಲ್ಲಿ ಇಟ್ಟುಕೊಳ್ಳಿ. ಆಮೇನ್. ಇವಾಗ ಜಾಯಿಂಟ್ ಪೇನ್ಗಳು ಕಂಪ್ಲೀಟ್ ಹೀಲ್ ಆಗುತ್ತೆ. ಸ್ತೋತ್ರ. ಪೂರ್ತಿ ಬಿಡುಗಡೆಯು ಆಮೇನ್. ಜಾಯಿಂಟ್ಗಳಲ್ಲಿ ದೇವರ ಸಾನ್ನಿಧ್ಯ ತಿಳಿದು ಆಮೇನ್ ಬಿಡುಗಡೆ ಆಗುವುದಕ್ಕಾಗಿ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಆಮೇನ್. ಎಲ್ಲ ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗಲಿ, ಸಾಲಭಾರಗಳು ನೀಗಲಿ. ಆಮೇನ್. ಕೆಲಸಗಳು ಇಲ್ಲದಿರುವ ಕೆಲಸ ಸಿಕ್ಕಲಿ, ಬಿಸಿನೆಸ್ಗಳು ಇಂಪ್ರೂವ್ಮೆಂಟ್ ಆಗಲಿ. ದೇವರೇ, ನಿಮ್ಮ ಕರವು ಸೇವಕರಿಗೂ ಆಗೋಸ್ಕರವಾಗಿ ಚಾಯಿಸು. ಸೇವಕರ ಜೀವನದಲ್ಲಿಯೂ ಕುಟುಂಬದಲ್ಲಿಯೂ ಬಿಡುಗಡೆ ಉಂಟಾಗಲಿ. ಸಭೆಯು ಹೆಚ್ಚಿಗೆ ಆಗಲಿ, ಜೀವನವು ಉಂಟಾಗಲಿ. ಕರ್ತನ ಮಹಿಮೆಯು ತೋರಿ ಬರುವಂತೆ ಪ್ರಾರ್ಥನೆ ಮಾಡ್ತೇನೆ. ನಾಳೆ ನಡೆಯುವಾಗಲೇ ಸಭಾರಾಧನೆಗಳನ್ನು ಕೂಡಿ ಆಶೀರ್ವಾದ ಮಾಡು. ಯೇಸುವಿನ ಮತ್ತು ನಾಮದಲ್ಲಿ ತಂದೆ,
ಪ್ರಿಯರೇ, ದೇವರು ನಮ್ಮೆಲ್ಲವರನ್ನು ಬಲಪಡಿಸಿ ಆಶೀರ್ವಾದ ಮಾಡಲಿ. ಪ್ರಿಯರೇ, ನಾಳೆ ಇಂಡಿಯನ್ ಟೈಮ್ 8:15 ನಮ್ಮ ಸಭಾರಾಧನೆಗಳು ಪ್ರಾರಂಭವಾಗುತ್ತದೆ. ನೀವೆಲ್ಲವരും ಪ್ರಾರ್ಥನೆಯಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು. ಇವತ್ತಿನ ಚಿಂತೆಗಾಗಿ ಮತ್ತಾಯನ ಬರೆದ ಸುವಾರ್ತೆ 6:33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಕ್ಕಾಗಿಯೂ ತವಕಪಡ್ರಿ, ಅವುಗಳ ಕೂಡ ಎಲ್ಲವೂ ನಿಮಗೆ ದೊರಕುವುದು. ಪ್ರಿಯರೇ, ಈ ವಾಕ್ಯವು ಆಮೇನ್ ಕರ್ತನು ನಮ್ಮ ಜೀವನದಲ್ಲಿ ಒದಗಿಸುವ ವಿಷಯಗಳನ್ನು ಮಾತಾಡಿದಾಗ ಹೇಳುವ ವಿಷಯ. ಆಮೇನ್ ಕರ್ತನು ನಮ್ಮ ಆವೇಶಗಳಲ್ಲಿ ಎಲ್ಲ ಜೀವನು ಭಕ್ತಿಗೂ ಬೇಕಾಗಿರುವುದೆಲ್ಲ, ಊಟ, ಬಟ್ಟೆ, ನೀರು, ಆಮೇನ್ ಎಲ್ಲ ಕರ್ತರು ಆಮೇನ್ ತರುವನಾಗಿದ್ದಾರೆ. ಆದರೆ ಕರ್ತರು ನಮ್ಮ ಹತ್ರ ಹೇಳುವುದು, ಮೊದಲನೇದಾಗಿ ನಾವು ದೇವರ ರಾಜ್ಯವನ್ನು ಹುಡುಕಬೇಕು, ನೀತಿಯನ್ನು ಹುಡುಕಬೇಕು. ಅಂದರೆ ನಮ್ಮ ವಿಶ್ವಾಸ ಜೀವನದಲ್ಲಿ ಮೊದಲನೇ ಸ್ಥಾನವು ಎಲ್ಲ ಸಮಯವೂ ದೇವರಿಗೆ ಇರಬೇಕು. ಈಗ ಒಂದು ಭಾನುವಾರ, ಇಲ್ಲಾಂದ್ರೆ ಒಂದು ಪ್ರಾರ್ಥನೆ ದಿನ, ಆಮೇನ್ ಒಂದು ಮನೆ ಓಪನಿಂಗ್ ಬಂದು, ಇಲ್ಲಾಂದರೆ ಒಂದು ಆಮೇನ್ ಮದುವೆ ಇದೆ, ಈ ಕಡೆ ಉಪವಾಸ ಕೂಟವಿದೆ, ಯಾವುದು ನೀವು ಆರಿಸಿಕೊಳ್ಳುತ್ತೀರಾ? ದೇವರಿಗೂ ಮೊದಲನೇ ಸ್ಥಾನವನ್ನು ಕೊಟ್ಟರೆ ನಿಮ್ಮ ಜೀವಕಾಲವೆಲ್ಲ ಸಮಾಧಾನವಾಗಿ ಸಂತೋಷವಾಗಿ ದೇವರು ಸ್ವಸ್ಥತೆಯಿಂದ ಆಮೇನ್ ಆತನಲ್ಲಿ ಪರವಶುಡಿದ ಮೂಲಕವಾಗಿರುವ ಆಮೇನ್ ಆ ಸಮಾಧಾನ ಮನಸ್ಸಿನಿಂದ ನಮ್ಮನ್ನು ಕಾಯ್ದು ಕಾಪಾಡ್ತಾರೆ. ಹಲವಾರು ಸಾರಿ ನಾವು ನಮ್ಮ ಕಾರ್ಯಗಳು ಆಮೇನ್ ನಮ್ಮ ಇಷ್ಟಗಳು ಮೊದಲನೇದಾಗಿಟ್ಟುಕೊಂಡು ದೇವರ ಕಾರ್ಯಗಳು ಬರುವಾಗ ಎಲ್ಲ ಎರಡನೇದಾಗಿ ನಾವು ಆಮೇನ್ ಚಿಂತೆ ಮಾಡ್ತಾರೆ. ಆ ಥರ ನಾವು ಮಾಡುವುದ ಮೂಲಕವಾಗಿ ಆಮೇನ್ ದೇವರ ರಾಜ್ಯದಲ್ಲಿರುವ ಆಶೀರ್ವಾದಗಳು ನಮ್ಮನ್ನು ಹುಡುಕಿಕೊಂಡು ಬರಲ್ಲ. ದೇವರ ರಾಜ್ಯದ ಆಶೀರ್ವಾದಗಳನ್ನು ಹುಡುಕಿಕೊಂಡು ಬರುವಾಕಂದ್ರೆ ಆ ದೇವರ ರಾಜ್ಯದ ರಾಜನಾಗಿರುವ ಕರ್ತನನ್ನು ನಾವು ಫಸ್ಟು ಅನುಸರಿಸಿಕೊಂಡು ಆಮೇನ್ ಆಶ್ರಯಿಸಿಕೊಂಡು ನಾವು ಆಮೇಲೆ ಕಾರ್ಯಗಳು ಮಾಡಬೇಕು. ಇವಾಗ ಕ್ರಿಕೆಟ್ ಇರುವ ದಿನವಿರುತ್ತದೆ, ಮೊಬೈಲುಗಳು, ಬೇರೆ ಇಂಟರ್ನೆಟ್ಟಿನ ಕಾರ್ಯಗಳು ಎಲ್ಲ. ಆಮೇನ್ ನಾವು ದೇವರ ಆ ಪ್ರಾರ್ಥನಾ ಸಮಯಗಳಲ್ಲಿ ಇಲ್ಲಾಂದರೆ ಆಮೇನ್ ದೇವರುವಾಗಿರುವ ಒಟ್ಟಿಗೆ ಇರುವ ಜೀವನದಲ್ಲಿ ಆಮೇನ್ ದೇವರ ಕಾರ್ಯಗಳು ಮಾಡುವ ಸಮಯದಲ್ಲಿ ಎಲ್ಲ ಇದಕ್ಕೆ ಫಸ್ಟು ಆಮೇನ್ ಚಾನ್ಸ್ ಕೊಟ್ಟುಕೊಂಡು ದೇವರ ಕಾರ್ಯങ്ങൾക്കെಲ್ಲ ಆಮೇನ್ ಆಮೇನ್ ಒಂದು ಬೆಲೆ ಕೊಡಾದೆ ನಾವು ಇದ್ದರೆ ನಿಶ್ಚಯವಾಗಿ ದೇವರ ಆಶೀರ್ವಾದವು ನಮ್ಮ ಜೀವನದಲ್ಲಿ ಬರುವುದಿಲ್ಲ. ಪ್ರೈಸ್ ಲಾರ್ಡ್. ಅದರಿಂದ ಜೀವನದ ಎಲ್ಲ ಸ್ಥಾನಗಳಲ್ಲಿಯೂ ದೇವರ ಸಭೆ, ಪ್ರಾರ್ಥನೆ, ಆರಾಧನೆ, ದೇವರ ಕಾರ್ಯಗಳು, ದೇವರ ಸೇವಕರು, ಆಮೇಲೆ ಇದು ನಾವು ನೋಡಿಕೊಳ್ಳುವ ಇದೆಲ್ಲ ಕರ್ತನ ಕಾರ್ಯಗಳಾಗಿದೆ. ಈ ಭೂಮಿಯಲ್ಲಿ നമുക്ക് ಮಾಡೋಕ್ಕಾಗಿ ದೇವರು ಇಟ್ಟಿರುವ ಕರ್ತನ ಕಾರ್ಯಗಳು, ಅದರಲ್ಲಿ ನಾವು ಇನ್ವಾಲ್ವ್ ಆಗುವಾಗ ನಮ್ಮ ಜೀವನಕ್ಕೆ ಬೇಕಾಗಿರುವ ಎಲ್ಲ ಆಮೇನ್ ಸಮಾಧಾನವು, ಐಶ್ವರ್ಯವು, ಸ್ವಸ್ಥತೆಯು, ಸಂತೋಷವು ಎಲ್ಲ ದೇವರು ನಮಗೆ ಕೊಡ್ತಾರೆ. ಅದರಿಂದ ಇವತ್ತು ತೀರ್ಮಾನ ತಗೊಳ್ಳಿ, ನನ್ನ ಜೀವನದಲ್ಲಿ ಯಾವ ವಿಷಯ ಬಂದರೂ ಫಸ್ಟ್ ನಾನು ದೇವರಿಗೆ, ಫಸ್ಟ್ ದೇವರ ಸಭೆಗೆ, ಆಮೇಲೆ ಎಲ್ಲ ಎಂಬುದಾಗಿ ತೀರ್ಮಾನ ತಗೊಳ್ಳಿ. ಆಮೇಲೆ ತೀರ್ಮಾನ ತಗೊಂಡ ಮೇಲೆ ದೇವರು ನಿಮ್ಮ ಕೈ ಅಲ್ಪದ ಮಾಡ್ತಾರೆ. ವಾಕ್ಯದ ದೇವರ ಆಶೀರ್ವಾದ ಮಾಡಲಿ. ನಾವೊಂದು ಗುರಿತಾಗುತ್ತದೆ, ನಾವೊಂದು ಅಲ್ಪದವಾಗುತ್ತದೆ, ನಾವೆಲ್ಲರಿಗೊಂದು ಭಯವಾಗುತ್ತದೆ.
We are blessed. We are really blessed. We are permanently blessed and highly favored. May God bless you.